ಮಜ್ಜಿ ಮಸಾಲ ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಬಿಜೆಪಿ ಶಾಸಕ ಬಿಪಿ ಹರೀಶ್ ಮೇಲೆ ಮೊಟ್ಟೆ ಎಸೆತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈ ಘಟನೆಯನ್ನ ಖಂಡಿಸಿ ರಾಜ್ಯ ಬಿಜೆಪಿಯಿಂದ ಪ್ರತಿಭಟನೆ ಮಾಡಲಾಗಿದೆ. ವಿಧಾನಸೌಧದ ಗಾಂಧಿ ಪ್ರತಿಮೆ ಬಳಿ ಪ್ರತಿಭಟನೆ ಮಾಡಲಾಗಿದೆ. ಇನ್ನು ಬಿಜೆಪಿ ಶಾಸಕ ಬಿಪಿ ಹರೀಶ್ ಮೇಲೆ ಮೊಟ್ಟೆ ಎಸೆದಿದ್ರು ನಿನ್ನೆ ಕಾಂಗ್ರೆಸ್ ಕಾರ್ಯಕರ್ತರು. ಕಾಂಗ್ರೆಸ್ ಕೆಪಿಸಿಸಿ ಕಚೇರಿ ಹತ್ರ ಈ ಘಟನೆಯನ್ನ ಖಂಡಿಸಿ ರಾಜ್ಯ ಬಿಜೆಪಿಯಿಂದ ಪ್ರತಿಭಟನೆಯನ್ನ ಮಾಡಲಾಗಿದೆ. ವಿಧಾನಸೌಧದ ಗಾಂಧಿ ಪ್ರತಿಮೆ ಬಳಿ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಪ್ಲೇ ಕಾರ್ಡ್ ಹಿಡಿದು ಧರಣಿ, ಕಾಂಗ್ರೆಸ್ ವಿರುದ್ಧ ಘೋಷಣೆಯನ್ನ ಕೂಗಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ವಿಪಕ್ಷ ನಾಯಕ ಅಶೋಕ, ಚಲವಾದಿ ನಾರಾಯಣಸ್ವಾಮಿ ಸೇರಿ ಹಲವರು ಭಾಗಿಯಾಗಿದ್ದಾರೆ. ಪ್ರತಿಭಟನೆ ಬಳಿಕ ಲೋಕಭವನಕ್ಕೆ ಬಿಜೆಪಿ ದೂರನ್ನು ಕೂಡ ನೀಡಿದೆ. ಪಾರ್ಲಿಮೆಂಟ್ ಅಲ್ಲಿ ಚರ್ಚೆ ಮಾಡದೇನೆ ಸಮಯ ವ್ಯರ್ಥ ಮಾಡ್ತಾ ಇರ್ತಕ್ಕಂತ ರಾಹುಲ್ ಗಾಂಧಿಗೆ ದಾರಿ ತಪ್ಪಿದ ನಾಯಕ ರಾಹುಲ್ ಗಾಂಧಿಗೆ ದಾರಿ ತಪ್ಪಿದ ರಾಹುಲ್ ಗಾಂಧಿ ವಿದ್ಯಾರ್ಥಿಗಳ ದಾರಿ ತಪ್ಪಿಸಲಿಕ್ಕೆ ಹೊರಟಿರ್ತಕ್ಕಂತ ರಾಹುಲ್ ಗಾಂಧಿಗೆ ಮಿಸ್ಗೈಡೆಡ್ ಲೀಡರ್ ರಾಹುಲ್ ಗಾಂಧಿಗೆ ಮಿಸ್ಗೈಡೆಡ್ ಲೀಡರ್ ರಾಹುಲ್ ಗಾಂಧಿಗೆ ಮಿಸ್ಗೈಡಿಂಗ್ ಲೀಡರ್ ರಾಹುಲ್ ಗಾಂಧಿಗೆ ಕಾಂಗ್ರೆಸ್ ಪಾರ್ಟಿ ಕಾಂಗ್ರೆಸ್ಗೆ ಕಾಕ್ರೋಚ್ ಪಾರ್ಟಿ ಕಾಂಗ್ರೆಸ್ಗೆ ಕಾಕ್ರೋಚ್ ಪಾರ್ಟಿ ಕಾಂಗ್ರೆಸ್ಗೆ ಗೂಂಡಾ ಸರ್ಕಾರದ ವಿರುದ್ಧ ನಮ್ಮ ಪ್ರತಿಭಟನೆ. ಇಲ್ಲಿ ಕೊತ್ವಾಲ್ ಸರ್ಕಾರ ನಡೀತಾ ಇದೆ, ಕೊತ್ವಾಲ್ ಶಿಷ್ಯಂದಿರ ಸರ್ಕಾರ ನಡೀತಾ ಇದೆ. ಇದೇ ಇನ್ನ 1.5 ವರ್ಷ ಕಂಟಿನ್ಯೂ ಆದರೆ ಬೀದಿಗಳಲ್ಲಿ ರೌಡಿಗಳು ಹಫ್ತಾ ವಸೂಲು ಮಾಡಕ್ಕೆ ಶುರು ಮಾಡ್ತಾರೆ. ಈಗಾಗಲೇ ಶುರುವಾಗಿದೆ. ಶಿವಾಜಿನಗರದಲ್ಲಂತೂ ರಾಜಾರೋಷವಾಗಿ ಶುರುವಾಗಿದೆ. ಅಧಿಕಾರಿಗಳನ್ನೇ ಹಗಲೇ ಹೊಡಿತಾ ಇದ್ದಾರೆ, ರಾತ್ರಿ ಅಲ್ಲ ಹಗಲೇ ಹೊಡೆದು ಅಲ್ಲೇ ಮಾಡಿದ್ದಾರೆ. ಅಂದರೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಗೂಂಡಾಗಳ ಕೈಯಲ್ಲಿದೆ. ಗೂಂಡಾ ರಾಜ್ಯ, ಅದರ ನೇತೃತ್ವವನ್ನು ಡಿ ಕೆ ಶಿವಕುಮಾರ್ ಅವರು ವಹಿಸಿದ್ದಾರೆ. ಹರಿಪ್ರಸಾದ್ ಅವರು ಇವರಿಬ್ಬರೂ ಒಂದೇ ಕಡೆ ಟ್ರೈನಿಂಗು. ನಾವು ಹಿಂದೆ ನಮ್ಮ ಪೊಲೀಸ್ ಅವರಿಗೆಲ್ಲ ನಾನು ಹೋಮ್ ಮಿನಿಸ್ಟರ್ ಆಗಿದ್ದಾಗ ಯಾವಾಗ ಮೈಸೂರಲ್ಲೇ ಟ್ರೈನಿಂಗ್ ಕೊಡ್ತಾ ಇತ್ತು, ಒಳ್ಳೆ ಏರಿಯಾ ಅಂತ ಹೇಳಿ. ಇಲ್ಲಿ ಇವ್ರಿಗೆ ಇದೇ ಟ್ರೈನಿಂಗ್, ಇಲ್ಲೇ ಟ್ರೈನಿಂಗ್ ಕೊಟ್ಟು ಇಬ್ಬರೂ ಕಾಂಗ್ರೆಸ್ ಮುನ್ನಕ್ಕೆ ಕಾಂಗ್ರೆಸ್ ಅನ್ನ ತೊಲಗಿಸಕ್ಕೆ ಕಾಂಗ್ರೆಸ್